ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಸ್, ಈ ಪ್ರಕರಣದಲ್ಲಿ ಉಮರ್ ಎನ್ನುವಂಥ ಒಬ್ಬ ವ್ಯಕ್ತಿ ಇದ್ನಲ್ಲ, ಆತ ಸತ್ತಿದ್ದಾನೆ. ಆತ ಕೆಂಪು ಕೋಟೆಗೆ ಬರುವ ಮುನ್ನ 3 ಗಂಟೆಗಳ ಕಾಲ ಮಸೀದಿ ಒಂದರಲ್ಲಿ ನಮಾಜ್ ಮಾಡಿದ್ದ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯ ಜೀ ಕನ್ನಡಕ್ಕೆ ಲಭ್ಯ ಆಗಿದೆ. ಮಸೀದಿಯ ಸುತ್ತಮುತ್ತ ಓಡಾಡಿರುವಂಥ ಉಗ್ರ ಉಮರ್ ನಬಿ ಮಸೀದಿಯ ಸುತ್ತಮುತ್ತ ಓಡಾಡಿದ್ದಾನೆ. ಅದರ ದೃಶ್ಯ ಇದೀಗ ಜೀ ಕನ್ನಡಕ್ಕೆ ಲಭ್ಯ ಆಗಿದೆ. 1 ಗಂಟೆ ಸುತ್ತಾಡಿದ್ದಾನೆ. ದೆಹಲಿಯ ಆಸಿಫ್ ಅಲಿ ರೋಡ್ನಲ್ಲಿ ಉಮರ್ ಓಡಾಟ ಮಾಡಿರೋದು, ಅದರ ದೃಶ್ಯ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಜೀ ಕನ್ನಡಕ್ಕೆ ಲಭ್ಯ ಆಗಿದೆ ಎಕ್ಸ್ಕ್ಲೂಸಿವ್ ದೃಶ್ಯ ನೋಡ್ತಾ ಇದ್ದೀರಿ. ಉಮರ್ ಎನ್ನುವಂಥ ಒಬ್ಬ ವ್ಯಕ್ತಿ ಹರಿಯಾಣದಿಂದ ಕಾರನ್ನು ಚಲಾಯಿಸಿಕೊಂಡು ಬಂದು ಅದಾದ ನಂತರ ಕೆಂಪು ಕೋಟೆಯ ಪಾರ್ಕಿಂಗ್ ಲಾಟ್ಗೆ 3 ಗಂಟೆ 29 ನಿಮಿಷಕ್ಕೆ ಬರುವ ಮೊದಲು ಒಂದು ಮಸೀದಿಗೆ ಹೋಗ್ತಾನೆ. ಆ ಮಸೀದಿಯಲ್ಲಿ ಆತ ಓಡಾಡಿರೋದು, ಮಸೀದಿಯ ಸುತ್ತಮುತ್ತ ಓಡಾಡಿರುವ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಕಾರು ಸ್ಫೋಟಿಸುವಂತಹ 1 ಗಂಟೆ ಮೊದಲು ದೆಹಲಿ ಆಸಿಫ್ ಅಲಿ ರೋಡ್ನಲ್ಲಿ ಉಮರ್ ಓಡಾಡಿರೋ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇದು ಜೀ ಕನ್ನಡಕ್ಕೆ ಲಭ್ಯ ಆಗಿದೆ. ಅಲ್ಲಿ ಹೋಗಿ ಒಂದು ಮಸೀದಿಯಲ್ಲಿ ನಮಾಜ್ ಮಾಡಿದ್ದಂತೆ, ಪ್ರಾರ್ಥನೆ ಮಾಡಿದ್ದಂತೆ ಅದರ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅಂದರೆ ಇವರ ಪ್ಲಾನ್ ಹೇಗಾಗಿತ್ತು ಅಂತ 1 ಗಂಟೆ ಮೊದಲು ಸುತ್ತಾಡಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ದೆಹಲಿಯ ಆಸಿಫ್ ಅಲಿ ರೋಡ್ನಲ್ಲಿ ಉಮರ್ ಓಡಾಟ ಮಾಡಿರು. ನಾನು ಆವಾಗಲೇ ಹೇಳ್ತಾ ಇದ್ದೆ, ದೆಹಲಿಯ ಪಾರ್ಕಿಂಗ್ ಲಾಟ್ಗೆ ಬಂದಾಗ ಮುಂದೆ ಏನಾಗಬಹುದು ಎನ್ನುವಂಥ ಆತಂಕ ಇತ್ತಂತೆ. ಈಗ ಬರಬೇಕಾಗಿರುವ ಮಾಹಿತಿ ಏನು ಅಂತ ಹೇಳಿದರೆ, ಈ ಉಮರ್ ಎನ್ನುವಂತಹ ವ್ಯಕ್ತಿ ಆತಂಕಕ್ಕೊಳಗಾಗಿ ಸ್ಫೋಟಕವನ್ನು ಸ್ಫೋಟ ಮಾಡಿದ್ನೋ ಅಥವಾ ಕಾರಿನಲ್ಲಿ ಹೋಗುವಾಗ ಇದ್ದಂತಹ ಸ್ಫೋಟಕ ತಾನಾಗೇ ಸ್ಫೋಟ ಆಯಿತು ಎನ್ನುವಂಥ ವಿಚಾರವನ್ನು NIA ಅಧಿಕಾರಿಗಳು ತನಿಖೆ ಮುಖಾಂತರ ಹೇಳಬೇಕಾಗಿದೆ. NIA ಅಧಿಕಾರಿಗಳು ಇದೇ ವಿಚಾರದ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಉಮರ್ ಕಾರ್ನಲ್ಲೇ ಇಂಥದ್ದೊಂದು ಘಟನೆ ಆಗಿದೆ, ಇವರೆಲ್ಲರೂ ಇಂಥದ್ದೊಂದು ಪ್ರೀ ಪ್ಲಾನಡನ್ನು ಮಾಡಿಕೊಂಡಿದ್ರು ಎನ್ನುವಂಥ ವಿಚಾರ ಗೊತ್ತಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಇದುವರೆಗೂ 1200ಕ್ಕೂ ಅಧಿಕ ಜನರನ್ನು ವಿಚಾರಣೆ ಮಾಡಿದ್ದಾರೆ. 1200ಕ್ಕೂ ಅಧಿಕ ಜನರನ್ನು ಬೇರೆ ಬೇರೆ ಹಂತಗಳಲ್ಲಿ ಇವರು ಹೆಂಗೆ ತಯಾರಿ ಮಾಡಿಕೊಂಡಿದ್ರು. ಹರಿಯಾಣದ ಒಂದು ವೈದ್ಯಕೀಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದುಕೊಂಡು ಅವರು ಹೆಂಗೆ ಸಪೋರ್ಟ್ ಮಾಡಿದ್ರು, ಈ ವ್ಯಕ್ತಿ ಜಮ್ಮು ಕಾಶ್ಮೀರದಲ್ಲಿ ವೈದ್ಯನಾಗಿದ್ದುಕೊಂಡು ಈ ವ್ಯಕ್ತಿ ಹೆಂಗೆ ಸಪೋರ್ಟ್ ಮಾಡಿದ್ದ. ಇದಾದ ನಂತರ ಒಂದು ಮನೆಯನ್ನು ಬಾಡಿಗೆ ತೆಗೆದುಕೊಂಡು ಅಲ್ಲಿ ಸ್ಫೋಟಕಗಳನ್ನು ಸಂಗ್ರಹಣೆ ಮಾಡಿಟ್ಟು ಅದನ್ನು ಹೆಂಗೆ ಸ್ಫೋಟ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರು ಪ್ಲಾನನ್ನು ಮಾಡಿಕೊಂಡಿದ್ರು ಅನ್ನೋದ್ರ ಬಗ್ಗೆ NIA ಅಧಿಕಾರಿಗಳು ಇದೀಗ ತನಿಖೆ ಮಾಡ್ತಿದ್ದಾರೆ.